ಸ್ಪೆಷಲ್ ಡೇ. ಡೊಂಪದು ಫಸ್ಟ್ ಡೇ ಆಕ್ಚುಲಿ ನನಗೆ ಇವಾಗ ಇನಾಗ್ರೇಷನ್. ಬಿಗ್ ಬಾಸ್ ಮನೆಯಲ್ಲಿ ಹೇಳಿದಂತೆ ಮಾಡಿದ ರಕ್ಷಿತಾ ಶೆಟ್ಟಿ ಉದ್ಘಾಟನೆಗೆ ಬಂದು ಕಿತ್ತಾಡಿಕೊಂಡ ಅಣ್ಣ ತಂಗಿ. ಬಿಗ್ ಬಾಸ್ ಕನ್ನಡ 12 ಶೋನಲ್ಲಿ ಒಂದಿಷ್ಟು ಜಗಳ, ಬುದ್ಧಿವಂತಿಕೆ, ಮುಗ್ಧತೆ, ಅಡುಗೆ ಮಾಡಿ ಫೇಮಸ್ ಆಗಿದ್ದ ರಕ್ಷಿತಾ ಶೆಟ್ಟಿ ಹೊಸ ಮೈಲಿಗಲ್ಲು ಸಾಧಿಸಿದ್ದಾರೆ. ಇದಕ್ಕೆ ಸಹಸ್ಪರ್ಧಿ ಮ್ಯೂಟೆಂಟ್ ರಘು ಕೂಡ ಸಾಥ್ ನೀಡಿದ್ದಾರೆ. ಅದೇನು ಅಂತ ನೋಡಿದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಅವರು ಕಾಡಿನಲ್ಲಿ ಒಂದು ಗುಡಿಸಲು ಕಟ್ಟಬೇಕು, ಅಲ್ಲಿ ನನ್ನ ಎಲ್ಲಾ ಕುಟುಂಬಸ್ಥರು ಸ್ನೇಹಿತರ ಜೊತೆ ಸಮಯ ಕಳೆಯಬೇಕು, ಅಡುಗೆ ಮಾಡಬೇಕು ಎಂದು ಹೇಳಿದರು. ಉದ್ಘಾಟನೆಗೆ ಬಂದ ರಘು ಗುಡಿಸಲು ರೆಡಿ ಆಗಿದ್ದು, ಇದನ್ನು ಮ್ಯೂಟೆಂಟ್ ರಘು ಅವರು ಉದ್ಘಾಟನೆಗೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ರಘು, ರಕ್ಷಿತಾ ಅಣ್ಣ ತಂಗಿಯ ತರ ಇದ್ರು. ಈ ಬಾಂಧವ್ಯ ಹೊರಗಡೆ ಬಂದ ಮೇಲೂ ಮುಂದುವರೆದಿದೆ. ಬಿಗ್ ಬಾಸ್ ಶೋ ಮುಗಿದ ಮೇಲೆ ರಘು ಅವರ ಮನೆಗೆ ಹೋಗಿ ರಕ್ಷಿತಾ ಅಡುಗೆ ಮಾಡಿದುಂಟು. ಈ ವಿಡಿಯೋವನ್ನ ರಘು ಅವರು ಹೊಸದಾದ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಇದಾಗಿ ಒಂದು ದಿನಕ್ಕೆ ಮಾನಿಟೈಸೇಷನ್ ಆಗಿತ್ತು. ಆ ಬಳಿಕ ರಘು ಅವರ ಜಿಮ್ಗೂ ರಕ್ಷಿತಾ ಹೋಗಿದ್ರು. ಈಗ ಪಟಾಕಿ ಕಿಚನ್ ಎಂಬ ಹೆಸರಿನ ಗುಡಿಸಲು ಕಟ್ಟಿದ್ದಾರೆ. ಕಾಡಿನ ಮಧ್ಯೆ ಈ ಒಂದು ವ್ಯವಸ್ಥೆ ಮಾಡಲಾಗಿದೆ. ಇನ್ಮುಂದೆ ಇಲ್ಲಿಯೇ ವಿಡಿಯೋ ಮಾಡಿ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಿದ್ದಾರಂತೆ. ರಘು ಕೂಡ ರಕ್ಷಿತಾಗೆ ಮುಂದೆ ಒಳ್ಳೆಯದಾಗಲಿ ಎಂದು ವಿಶ್ ಮಾಡಿದ್ದಾರೆ. ನಮ್ಮ ವ್ಯಕ್ತಿತ್ವಕ್ಕೆ ಹೊಂದಿಕೆ ಆಗುವಂತೆ ಹೆಸರು ಕೊಡಿ ಎಂದು ಬಿಗ್ ಬಾಸ್ ಹೇಳಿದ್ರು. ಅದರಂತೆ ಪಟಾಕಿ ರಕ್ಷಿತಾ ಎಂದು ನನಗೆ ನಾನೇ ಕರೆದುಕೊಳ್ಳುತ್ತೇನೆ ಎಂದು ರಕ್ಷಿತಾ ಹೇಳಿದ್ರು. ಆಮೇಲೆ ನಾನೇ ಹೆಸರು ಕೊಟ್ಟಿದ್ದು ಎಂದು ರಘು ಹೇಳಿದ್ದಾರೆ. ಈ ವಿಚಾರವಾಗಿ ಇಬ್ಬರ ಮಧ್ಯೆ ಕೋಳಿ ಜಗಳ ಆಗಿದೆ. ಪಟಾಕಿ ರಕ್ಷಿತಾ ಎಂದು ಬೋರ್ಡ್ ಹಾಕಿರೋದು ಚಿಕ್ಕದಾಗಿದೆ, ಇದು ಇನ್ನು ದೊಡ್ಡದಾಗಿ ಹಾಕು ಎಂದು ರಘು ಅವರು ಸೂಚನೆ ನೀಡಿದ್ದಾರೆ. ಇದನ್ನು ರಕ್ಷಿತಾ ಕೂಡ ಸ್ವೀಕರಿಸಿದ್ದಾರೆ. ತುಂಬಾ ಸ್ಪೆಷಲ್ ಡೇ. ಡೊಂಪದು ಫಸ್ಟ್ ಡೇ ಆಕ್ಚುಲಿ ನನಗೆ ಇವಾಗ ಇನಾಗ್ರೇಷನ್.